ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಮಾಡ್ತಾ ಇದೀವಮ್ಮ? ಕಾಯಿ ಚಟ್ನಿ ಮಾಡ್ತಿದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡಿ, ಒಂದ್ ಬೌಲು ಕಾಯಿ ತುರ್ದು ಇಟ್ಕೊಂಡಿದೀನಿ, ಹಸಿ ತೆಂಗಿನಕಾಯಿ, ಒಂದ್ 2 ಸ್ಪೂನು ಕಡಲೆಪಪ್ಪು ತಗೊಂಡಿದೀನಿ, ಒಂದ್ 4-5 ಎಸ್ಲು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಸಿ ಕರ್ಬೇವಿನ ಸೊಪ್ಪು, 4-5 ಹಸಿ ಮೆಣಸಿನ್ಕಾಯಿ, ಒಂಚೂರು ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ಟವ್ ಹಚ್ಕೊಂಡು ಒಂದ್ ಚಿಕ್ಕದ ಪಾನ್ ಇಟ್ಕೊಳ್ಳೋಣ. ನೋಡಿ, ಹಸಿ ಮೆಣಸಿನ್ಕಾಯಿ ಹುರ್ಕೋಬೇಕು, ಎಣ್ಣೆ ಎಲ್ಲ ಏನು ಹಾಕೋದ್ ಬೇಡ. ಇದು ಹಸಿ ಆಗಿರುತ್ತಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಹುರ್ಕೋಬೇಕು. ಕಾಯಿ ಚಟ್ನಿ ತುಂಬಾನೇ ಸಿಂಪಲ್, ಆದ್ರೂ ತುಂಬಾ ಜನಕ್ಕೆ ಗೊತ್ತಿರಲ್ಲ, ಅದಕ್ಕೆ ಇಲ್ಲಿ ಮಾಡಿ ತೋರಿಸ್ತಿದ್ದೀನಿ, ನೋಡಿ ತಿಳ್ಕೊಬಹುದು. ಮಾಡ್ಕೊಂಡು ಒಂದ್ 2 ನಿಮಿಷ ಮೆಣಸಿನ್ಕಾಯಿ ಆರಾಕ್ ಬಿಡೋಣ. ಇದನ್ನೆಲ್ಲ ಜಾರಿಗೆ ಹಾಕೊಳ್ಳೋಣ. ನೋಡಿ, ತೆಂಗಿನ ತುರಿ. ನೋಡಿ, ಇದು ಚಪಾತಿಗೆ, ನೀರ್ ದೋಸೆಗೆ ಮತ್ತೆ ದೋಸೆಗೆಲ್ಲ ಕಾಯಿ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಸಿ ಕರ್ಬೇವಿನ ಸೊಪ್ಪನ್ನ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ಈ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತೆ ಇದು ಮೆಣಸಿನ್ಕಾಯಿ ಫ್ರೈ ಮಾಡಿದ್ನಲ್ಲ, ನೋಡಿ ಇಷ್ಟು ಫ್ರೈ ಮಾಡ್ಕೋಬೇಕು. ಇದನ್ನು ಇದಕ್ಕೆ ಹಾಕೊಳ್ಳೋಣ. ಮತ್ತೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನೋಡಿ, ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಬರೋಣ. ನೋಡಿ, ಚಟ್ನಿ ರುಬ್ಬಿದ್ದಾಯ್ತು. ನೋಡಿ, ಇಷ್ಟು ರುಬ್ಕೊಂಡ್ರೆ ಸಾಕು, ಜಾಸ್ತಿ ನುಣ್ಣಕ್ ಬೇಡ. ನೋಡಿ, ಚಟ್ನಿನ ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಕಾಯಿ ಚಟ್ನಿ ರೆಡಿ ಆಗಿದೆ. ಇದಕ್ಕೆ ಕಾಂಬಿನೇಷನ್ ನೀರ್ ದೋಸೆ ಚೆನ್ನಾಗಿರುತ್ತೆ, ಮತ್ತೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ.